ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಇನ್ಫಾರ್ಮೇಷನ್ ನ್ಯೂಸ್ ಚಾನಲ್. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ಅನ್ನೋದೇ ಇವತ್ತಿನ ವಿಡಿಯೋ. ಬನ್ನಿ ನೋಡೋಣ. ನಿವೇದಿತಾ ಗೌಡ ಲೇಟೆಸ್ಟ್ ಪೋಸ್ಟ್ ಮೂಲಕ ಡಿವೋರ್ಸ್ ಕಾರಣ ರಿವೀಲ್ ಮಾಡಿದ ನಿವೇದಿತಾ ಗೌಡ. ಅವರಿಬ್ಬರ ಮಧ್ಯೆ ಬಂದ ಆಕೆ ಯಾರು? ನಿವೇದಿತಾ ಗೌಡ. ನನ್ನ ಗೆಳತಿ, ನನ್ನ ರಾಜ್ಯ, ಕಿರೀಟ. ಏನಿದು? ಲೇಟೆಸ್ಟ್ ಪೋಸ್ಟ್ ಮೂಲಕ ಡಿವೋರ್ಸ್ ಕಾರಣ ರಿವೀಲ್ ಮಾಡೇ ಬಿಟ್ರು ನಿವೇದಿತಾ ಗೌಡ. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಹಾಗೂ ರ್ಯಾಪರ್ ಚಂದನ್ ಶೆಟ್ಟಿ ಪರಸ್ಪರ ಪ್ರೀತಿಸಿ ಮದುವೆಯಾದರು. ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ತಂಗಿ ಅನ್ನುತ್ತಿದ್ದವರು ಮನೆಯಿಂದ ಹೊರಬಂದು ಡೇಟಿಂಗ್, ಪ್ರೀತಿ, ಮದುವೆ ಆಗಿಯೇ ಬಿಟ್ಟರು. ಇವರಿಬ್ಬರ ಮದುವೆ ಅದ್ದೂರಿಯಾಗೇ ನಡೆದಿತ್ತು. ಆದರೆ ದಿಢೀರ್ ಇಬ್ಬರು ಡಿವೋರ್ಸ್ ಅನೌನ್ಸ್ ಮಾಡೇ ಶಾಕ್ ಕೊಟ್ಟರು. ಬಿಗ್ ಬಾಸ್ ಜೋಡಿ ಖುಷಿಯಾಗಿ ಜೊತೆಯಾಗಿ ಸಂಸಾರ ಮಾಡ್ತಾರೆ, ಇನ್ನೇನು ಗುಡ್ ನ್ಯೂಸ್ ಕೊಟ್ಟೇ ಬಿಡ್ತಾರೆ ಎನ್ನುವಷ್ಟರಲ್ಲಿ ಇಬ್ಬರ ದಾಂಪತ್ಯ ಜೀವನ ಕೊನೆಗೊಳಿಸಿತು. ಇದು ಇಂಡಸ್ಟ್ರಿ ಮಂದಿಗೂ ಶಾಕ್ ಕೊಟ್ಟರು. ರ್ಯಾಪರ್ ಆಗಿ ಗುರುತಿಸಿಕೊಂಡಿರುವ ಚಂದನ್ ಶೆಟ್ಟಿಯವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಇನ್ನು ರೀಲ್ಸ್ ಮಾಡೋ ಮೂಲಕ ಫೇಮಸ್ ಆದಂತಹ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಹೆಚ್ಚಿನ ಅಭಿಮಾನಿಗಳನ್ನು ಗಳಿಸಿದ್ದರು. ಅಲ್ಲಿಂದ ಅವರ ಕ್ರೇಜ್ ಇನ್ನೂ ಹೆಚ್ಚಿತು. ನಟಿ ಇತ್ತೀಚೆಗೆ ಬಂದ ಪೋಸ್ಟ್ ಶೇರ್ ಮಾಡಿದ್ದು, ಅದರಲ್ಲಿ ಬ್ಲಾಕ್ ಡ್ರೆಸ್ ಹಾಕ್ಕೊಂಡು ರೀಲ್ಸ್ ಮಾಡಿದ್ದಾರೆ. ಆದರೆ ಇಲ್ಲಿ ರೀಲ್ಸ್ ಅಲ್ಲಿ ನಟಿ ರೀಲ್ಸ್ ವಿಡಿಯೋಗೆ ಕೊಟ್ಟರು ಕ್ಯಾಪ್ಷನ್ ಭಾರಿ ಸೌಂಡ್ ಮಾಡ್ತಿದೆ. ಅಷ್ಟಕ್ಕೂ ನಟಿ ಹೇಳಿದ್ದೇನು? ನಟಿ ಈ ಮೂಲಕ ಡಿವೋರ್ಸ್ ಕಾರಣ ರಿವೀಲ್ ಮಾಡಿಯೇ ಬಿಟ್ರ. ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಮಿತಿಗಳನ್ನು ಹೆಚ್ಚಿಸಿದಳು, ಹೀಗಾಗಿ ನಾನು ಈಗ ನನಗಾಗಿ ಸಿಂಹಾಸನ, ಕಿರೀಟ ಹಾಗೂ ರಾಜ್ಯವನ್ನು ತರುವಂತಹ ವ್ಯಕ್ತಿಯನ್ನು ನಿರೀಕ್ಷಿಸುತ್ತಿದ್ದೇನೆ ಎಂದು ನಿವೇದಿತಾ ಗೌಡ ಬರೆದಿದ್ದಾರೆ. ನಟಿ ಇದರೊಂದಿಗೆ ಕಿರೀಟದ ಚಪ್ಪಾಳೆ, ನೇಲ್ ಪೇಂಟ್ ಇಮೇಜ್ಗಳನ್ನು ಹಾಕಿದ್ದಾರೆ. ಅದರೊಂದಿಗೆ ಶೈನಿಂಗ್ ಫೋಟೋ ಹಾಕಿದ್ದಾರೆ. ನಿವೇದಿತಾ ಗೌಡ ಅವರು ಈ ಪೋಸ್ಟ್ ಮೂಲಕ ಹೇಳಿದ್ದೇನು? ಅವರ ಮಧ್ಯೆ ಬಂದಿದ್ದು ಯಾರು? ಆದರೆ ನಿವೇದಿತಾ ಗೌಡ ಅವರು ಹೇಳಿದ ಮಾತುಗಳು ಪರೋಕ್ಷವಾಗಿ ಚಂದನ್ ಶೆಟ್ಟಿ ಇದ್ಯಾವುದನ್ನು ಮಾಡಿಲ್ಲ ಎನ್ನುವ ಹಾಗೆ ಅರ್ಥ ಕೊಟ್ಟಿದೆ. ಅಷ್ಟೇ ಅಲ್ಲದೆ ನಾನು ಸಾಮಾನ್ಯ ವ್ಯಕ್ತಿಯನ್ನು ನಿರೀಕ್ಷಿಸಲ್ಲ, ನನ್ನ ನಿರೀಕ್ಷೆ ಹೆಚ್ಚಿದೆ ಎನ್ನುವುದನ್ನು ತಿಳಿಸಿದ್ದಾರೆ. ಇನ್ನೂ ಒಂದು ವಿಚಾರ ಎಂದರೆ ನಟಿ ತನಗೆ ಈ ವಿಷಯ ಹೇಳಿಕೊಟ್ಟಿದ್ದು ತನ್ನ ಬೆಸ್ಟ್ ಫ್ರೆಂಡ್ ಎಂದು ಬರೆದಿದ್ದಾರೆ. ಬೆಸ್ಟ್ ಫ್ರೆಂಡ್ ಹುಡುಗನ ಹುಡುಗಿಯ ಎನ್ನುವುದು ರಿವೀಲ್ ಮಾಡಿಲ್ಲ. ಹೀಗೆ ನೋಡಿದರೆ ನಿವಿ ಹಾಗೂ ಚಂದನ್ ಮಧ್ಯೆ ಆ ಫ್ರೆಂಡ್ ಹುಳಿ ಹಿಂಡಿದ್ದಾರಾ ಅನ್ನೋ ಸಂದೇಹವೇ ಬರುತ್ತಿದೆ. ಓಕೆ ಫ್ರೆಂಡ್ಸ್, ಇದನ್ನು ನೋಡಿದ ಮೇಲೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತಷ್ಟು ಇದೇ ರೀತಿ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.